ಸರ್ವಧರ್ಮಗಳ ಸೇವಕ, ಕೊಡುಗೈ ದಾನಿ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕ ಶ್ರೀ ಜಮೀರ್ ಅಹಮದ್ ಖಾನ್ ರವರಿಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಚಾಮರಾಜಪೇಟೆ ಸಿರ್ಸಿ ರಸ್ತೆ ಮೈಸೂರು ಸರ್ಕಲ್ ಬಳಿ ಶಾಂತಿಯುತವಾಗಿ ಮಾನವ ಸರಪಳಿ ನಿರ್ಮಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡಿದರು. ಜನನಾಯಕ ಸಮರನಿಗೆ, ಸರ್ವಧರ್ಮ ನಾಯಕ ಸಮರನಿಗೆ, ದಲಿತ ನಾಯಕ ಸಮರನಿಗೆ, ಅಲ್ಪಸಂಖ್ಯಾತರ ನಾಯಕ ಸಮರನಿಗೆ ಕೊಡಲೇಬೇಕು, ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು, 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 ಮಂತ್ರಿ ಸ್ಥಾನ ಕೊಡಲೇಬೇಕು, 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 ಮಂತ್ರಿ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಇದು ಭಾಳ ಒಂದು ಅನ್ಯಾಯ. ಇದು ನಮ್ಮ ಕ್ಷೇತ್ರದ ಜನತೆ, ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರನ್ನ ಮಂತ್ರಿ ಸ್ಥಾನ ಜೊತೆಗೆ DCM ಸ್ಥಾನ ಕೊಡಬೇಕನ್ನೋದೇ ನಾನು ಕೆಲವು ವಿಚಾರಗಳನ್ನ ನಿಮ್ಮ ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ. ಶಾಮನೂರು ಶಿವಶಂಕರ್ ಅವರು ಬದುಕಿದ್ದಾಗ ಇದೇ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಬಹಿರಂಗ ಕೊಡಿ ಅಂದಾಗ ಪಕ್ಷ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿಲ್ಲ? ಒಂದು, ಇವತ್ತು AICC ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಜಮೀರ್ ರಾಜ್ಯದಕ್ಕೂ ಚುನಾವಣೆಗೆ ಪ್ರಚಾರ ಕಳಿಸ್ತಾರಲ್ಲ, ಏನಕ್ಕೆ ಕಳಿಸ್ಕೊಡ್ತಾ ಇದ್ದೀರಾ? ಈ ಕಾರಣ ಇಷ್ಟೇ, ಜಮೀರನವರು ಅಲ್ಪಸಂಖ್ಯಾತರು, ದಲಿತರು, ಅಹಿಂದ ವರ್ಗದ ನಾಯಕನಿಗೆ ಇಡೀ ರಾಜ್ಯದೆಲ್ಲ ದೇಶದಲ್ಲಿ ಅಪಾರವಾದ ಒಂದು ಬೆಂಬಲಿಗರು ಮತ್ತು ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಾ. ಆದರೆ ಇವತ್ತು ಮೊನ್ನೆ ನಡೆದಂಥ ಸಂಪುಟ ಸಚಿವ ರಚನೆಯಲ್ಲಿ ಮೊದಲ ಪಟ್ಟಿಯಲ್ಲೇ ಕೊಡಬೇಕಾಗಿತ್ತು. ಇದು ಮೊದಲ ಪಟ್ಟಿಯಲ್ಲೇ ಕೊಡಬೇಕಾಗಿತ್ತು. AICC ವರ್ಷದಲ್ಲೂ ನಾವು ಮನವಿ ಮಾಡ್ಕೊಂಡ್ವಿ. ಸರ್ಕಾರದಲ್ಲಿ ಯಾರು ಮುಖ್ಯಸ್ಥರು ಮನವಿ ಎರಡನೇ ಬಾರಿಗೆ ಸಂಪುಟ ಪುನರಚನೆ ಮಾಡಿ ಮಂತ್ರಿ ಸ್ಥಾನ ಜೊತೆಗೆ DCM ಸ್ಥಾನ ಕೊಡಬೇಕನ್ನೋದೇ ನಮ್ಮ ಕೂಗು.